ನಮಸ್ಕಾರ ವೀಕ್ಷಕರೇ. ನನ್ನ ಹೆಸರು ವೀರೇಶ್ ಅಂತ. ನಾವ್ ಇವತ್ತು ಪಾದಯಾತ್ರೆಗೆ ಹೊಂಟಿನಿ. ಬಟ್ ಇದು ನನ್ನ ಫಸ್ಟ್ ವಿಡಿಯೋ ಬ್ಲಾಗ್. ನಾನು ಮಾಡಂದ್ರ ನಮ್ಮ ಅಣ್ಣ ಚೆನ್ನಾಗಿ ಮಾಡ್ತೀಯ ವಿಡಿಯೋ ಬ್ಲಾಗ್ ಮಾಡಂದ್ರು. ಸೊ ನಂದು ಇದು ಮೊದಲನೇ ಪ್ರಯತ್ನ. ಏನಾರ ತಪ್ಪಾಗಿದ್ರ ಕ್ಷಮಿಸ್ರಿ. ಓಕೆ, ಏನಪ್ಪಾ ಇವತ್ತ ವಿಡಿಯೋ ಬ್ಲಾಗ್ ಮಾಡಕ್ ಕಾರಣ ಏನಪ್ಪಾ ಅಂದ್ರ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ಗದಗಿಂದ ಮಂತ್ರಾಲಯ ಪಾದಯಾತ್ರೆ ಮಾಡ್ತಾ ಇದೀವಿ. ನಮ್ಮ ಅಣ್ಣ ಚೇತನ್ ಅಂತ ಬೆಂಗಳೂರಿಂದ ಬಂದಾರ. ಅವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರ. ಅವರು ಸ್ವಲ್ಪ ಬಿಡುವಿನ ಸಮಯ ತಗೊಂಡು ರಾಯರ ದರ್ಶನ ಪಡಿಲಿಕ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇದಾರೆ. ಅವರು ಕುಷ್ಟಗಿಯಿಂದ ಜಾಯ್ನ್ ಆಗಿದ್ದಾರೆ. ಸ್ವಲ್ಪ ಮಾತಾಡ್ಸೋಣ ನಮ್ಮ ಅಣ್ಣನ. ಹೇಗ ಅನಿಸ್ತಾ ಇದೆ ಅಣ್ಣ? ನಿನ್ನೆ ಕುಷ್ಟಗಿಯಿಂದ ಇದಕ್ ಹೋದ್ವಿ. ಯಾವ್ದು ನೈಟ್ ಸ್ಟೇ ಆಗಿದ್ದಲ್ಲಿ ತಾವರೆಕೆರೆಗೆ ಸ್ಟೇ ಆದ್ವಿ. ನಿಮ್ಗೆ ಹೇಗ್ ಅನುಭವ ಅನ್ಸ್ತದ ಒಂದಿನದ ನಿಮ್ಗೆ ಪಾದಯಾತ್ರೆ? ಅನುಭವ ಹೇಳ್ಬೇಕಂದ್ರೆ ಅದೇ ನಾವು ಮೊದ್ಲು ಬರೋಕಿನ ಮುಂಚೆ ಸ್ಟಾರ್ಟ್ ಮಾಡೋಕಿನ ಮುಂಚೆ ಹಾ ಇಷ್ಟ ನಡೀತೇನ ಇಲ್ವಾ ಅಂತ ಅನ್ನೋದೊಂದಿತ್ತು. ಹಾ ಬಟ್ ಅದು ದಿನ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಚೆನ್ನಾಗ್ ಅನಿಸ್ತು. ಅದೇ ಬಟ್ ಎಂಡ್ ಡೇ ವರ್ಗು ನಾನ್ ಚೆನ್ನಾಗಿ ನಡೆದೆ. ನೋಡ್ಬೇಕು ಈಗ ಕೆಲವೊಬ್ಬರ ಅಭಿಪ್ರಾಯ ನಾವು ತಗೊಂಡಾಗ ಹೇಗೆ ನಡೆಯೋದು ಕಷ್ಟನ ಏನು ಅಂತ ಕೇಳಿದಾಗ ಇಲ್ಲ ಹಾಗೇನಿಲ್ಲ ಅಂತ ಹೇಳಿದ್ದಾರೆ. ಫಸ್ಟ್ ಡೇ ಸೆಕೆಂಡ್ ಡೇ ಏನ್ ಪ್ರಾಬ್ಲಮ್ ಇರಲ್ಲ, ಥರ್ಡ್ ಡೇ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ಇವತ್ತು ಸೆಕೆಂಡ್ ಆಗಿದ್ರಿಂದ ಸ್ವಲ್ಪ ಬೆಳಿಗ್ಗೆ ನಾವು ತಾವರೆಕೆರೆಯಿಂದ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ನನ್ಗೆ ಲೆಗ್ ಪೇನ್ ಇತ್ತು. ಸೊ ಬಟ್ ಭಕ್ತಾದಿಗಳು ಇಲ್ಲೇನ್ ಸೇವೆ ಸಲ್ಲಿಸೋರು ಅವರು ನಮ್ಗೆ ಮೆಡಿಕಲ್ ಕಿಟ್ ಗಳನ್ನ ನಾವು ಕ್ಯಾರಿ ಮಾಡ್ತಾ ಇದೀವಿ. ಮತ್ತೆ ಮಿಡ್ಲ್ ಅಲ್ಲಿ ಡಾಕ್ಟರ್ಗಳು ಅವರ ಸೇವೆಯನ್ನ ಕೊಡ್ತಾ ಇದ್ದಾರೆ. ಸೊ ನಮ್ಗೆ ಹೌದು, ನಿನ್ನೆ ನಾವು ಕುಷ್ಟಗಿಯಿಂದ ಇದು ಯಾವ್ದು ತಾವರೆಕೆರೆ ನಾವು ರೀಚ್ ಆದ್ವಿ. ನಡುವ ನಾಷ್ಟಾ ಪಾಯಿಂಟ್ ಬಗ್ಗೆ ತಿಳಿಸ್ತೀರಾ? ನಾಷ್ಟಾ ಪಾಯಿಂಟ್ ಎಲ್ಲಿ, ಊಟದ ಪಾಯಿಂಟ್ ಎಲ್ಲಿ ಮಾಡಿದ್ವಿ? ನೋಡಿ, ಮೊದ್ಲೇ ಪ್ಲಾನ್ ಮಾಡಿದ ಹಾಗೆ ಸೊ ಅವ್ರ ಏನ್ ಮಾಡ್ತಾರೆ, ಜನರಲ್ ಆಗಿ ಆಯಾ ಟೈಮ್ಗೆ ಇಷ್ಟು ಈ ಪ್ಲೇಸಿಗೆ ರೀಚ್ ಆಗ್ಬೇಕು ಅಂದ್ರೆ ಅಲ್ಲಿ ಭಕ್ತಾದಿಗಳು ಏನ್ ಸೇವೆ ಸಲ್ಲಿಸೋರು ಅವರು ಟಿಫಿನ್ ಟೈಮ್ಗೆ ಟಿಫಿನ್ ಮಾಡ್ತಿರ್ತಾರೆ, ಆಮೇಲೆ ಊಟ ಟೈಮ್ಗೆ ಊಟ ಮಾಡುತ್ತಾರೆ. ಹೀಗೆ ದಾರಿ ಉದ್ದಕ್ಕೂ ಭಕ್ತಾದಿಗಳು ಸೇವೆಯನ್ನ ಸಲ್ಲಿಸ್ತಾನೆ ಇರ್ತಾರೆ. ಈ ಒಂದು ಉಪಹಾರದ್ದಾಗಿರ್ಲಿ ಅಥವಾ ಮಧ್ಯಾಹ್ನದ ಊಟ, ರಾತ್ರಿಯ ಊಟವನ್ನ ಈಗ ನಾಷ್ಟಾ ಎಲ್ಲಿ, ಯಾವ ಪಾಯಿಂಟ್ ನೇ ಮಾಡಿದ್ವಿ ನಾಷ್ಟಾ? ನಾಷ್ಟಾ ನಾವು ಮಾಡಿದ್ದು ಹಂಚಿನಾಳದಲ್ಲಿ. ಏನ್ ತಿಂದ್ರೆ? ಅಲ್ಲಿ ದೋಸೆ. ಹೆಂಗೆ, ಟೇಸ್ಟ್ ಇತ್ತಾ? ಚೆನ್ನಾಗಿತ್ತ? ಚೆನ್ನಾಗಿತ್ತು. ಓಕೆ. ಸೊ ಈಗ ನಾಷ್ಟಾ ಅಲ್ಲಿ ಯಾರು ಮಾಡ್ಕೊಟ್ರ ನಿಮಗ? ಅಲ್ಲಿ ಭಕ್ತಾದಿಗಳು ಮಾಡ್ಕೊಟ್ರ. ಅಡ್ಡಿಲ್ಲ. ಸೊ ಇದು ಪ್ರತಿ ವರ್ಷನೂ ಏನಪ್ಪಾ ಅಂದ್ರೆ, ಪ್ರತಿ ವರ್ಷನೂ ನಾವು ಪಾದಯಾತ್ರೆ ಮಾಡ್ತೀವಲ್ಲ ಗದಗಿಂದ ಮಂತ್ರಾಲಯ, ಎಲ್ಲಾ ಭಕ್ತಾದಿಗಳು ಸೇವಾ ಮಾಡ್ತಾರೆ. ಕೆಲವೊಬ್ರು ನಾಷ್ಟಾ ಹಮ್ಕೊಳ್ತಾರೆ, ಒಬ್ರು ಊಟದ, ಒಬ್ರು ನೀರಿನ ವ್ಯವಸ್ಥೆ, ಒಬ್ರು ಗಾಡಿ ವ್ಯವಸ್ಥೆ. ಸೊ ಇದೆಲ್ಲ ಭಕ್ತಾದಿಗಳಿಂದ ನಡೆದಿದೆ, ಚೆನ್ನಾಗಿ ನಡೆದಿದೆ. ಸೊ ಇದಕ್ಕೊಂದು ಕಮಿಟಿ ಅಂತ ಇದೆ, ಆರ್ಯ ವೈಶ್ಯ ಸಮಾಜ ಕಮಿಟಿದವರು ಇದನ್ನ ನಡೆಸ್ಕೊಡ್ತಾರ. ಓಕೆ, ಪ್ರತಿ ವರ್ಷ ನಡೆಸ್ಕೊಡ್ತಾರ. ಇದು 35ನೇ ವರ್ಷದ ಪಾದಯಾತ್ರೆ. ಈ ಕಿಟ್ ಒಳಗಡೆ ಏನ್ ಕೊಟ್ಟಿರ್ತಾರಪ್ಪ ಅಂದ್ರೆ ಥಾಟ್ಸ್ ಕೊಟ್ಟಿರ್ತಾರೆ. ಮತ್ತೇನ್ ಕೊಟ್ಟಿರ್ತಾರ ಅಣ್ಣ? ಇದ್ರಲ್ಲಿ ಅದೇ ಜಪ ಮಾಡುವಂತ ಮಣಿ ಕೊಟ್ಟಿರ್ತಾರೆ. ಆಮೇಲೆ ಬ್ಯಾಗ್ ಕೊಡ್ತಾರೆ. ಬ್ಯಾಗ್ ಒಳಗಡೆ ಟಾರ್ಚ್, ಆಮೇಲೆ ಜಪಮಾಣಿ ಇದಿಷ್ಟು ಕೊಟ್ಟಿರ್ತಾರೆ. ಆಮೇಲೆ ಟವೆಲ್ ಕೊಡ್ತಾರೆ, ಕ್ಯಾಪ್ ಕೊಡ್ತಾರೆ. ಸೊ ಇದಿಷ್ಟು ಇರುತ್ತೆ. ಓಕೆ. ಸೊ ನಮಗೆ ವಾಟರ್ ಬಾಟಲ್ ಈಸಿಯಾಗಿ ಕ್ಯಾರಿ ಮಾಡಕ ಅನುಕೂಲ ಆಕೈತಿ, ಅವಾಗ ನೀರ್ ಕುಡಿಯಕ. ಹೌದು, ಹಾಫ್ ಲೀಟರ್ ಕೊಟ್ಟಿರ್ತಾರೆ. ಓಕೆ. ಪಾದಯಾತ್ರೆ ಅನ್ನೋದು ನಾವ್ ಯಾಕೆ ಮಾಡ್ಬೇಕು ವರ್ಷ ವರ್ಷ? ಅಂದ್ರೆ ನಾವು ಪಾದಯಾತ್ರೆ ಯಾಕೆ ಮಾಡ್ಬೇಕಂದ್ರೆ ಆಧ್ಯಾತ್ಮಿಕವಾಗಿ ನಾವು ಇದ್ದಾಗ ಸೊ ನಮ್ಮ ಲೈಫ್ ಅಲ್ಲಿ ನಾವು ಪ್ರತಿ ದಿವಸನೂ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಮ್ದೇ ಆದ ಜವಾಬ್ದಾರಿಗಳಿರುತ್ತೆ, ನಮ್ದೇ ಆದ 108 ಆಲೋಚನೆಗಳಿರುತ್ತೆ. ಸೊ ಆದ್ರೆ ಅದೆಲ್ಲವನ್ನು ತೊರೆದು ನಾವು ಒಂದು 10 ದಿವಸ ನಾವು ಈ ತರ ಒಂದು ಮಾಡಿದಾಗ ಹೊಸ ಒಂದು ವಾತಾವರಣ ಸಿಗುತ್ತೆ ನಮ್ಗೆ. ಆಮೇಲೆ ಈಗ ಕೆಲವೊಬ್ರು
ಈಗ ಎಲ್ಲಾರು ದೇಹ ಆ, ಏನು ದೇಹದ ಕೆಲಸನೇ ಆಗತ್ತ ಅಂತ ಹೇಳಕ್ಕಾಗಲ್ಲ. ಕೆಲವೊಬ್ರು ಈಗ ಆಫೀಸಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತಾರೆ, ಈಗ ನಾವೆಲ್ಲ ಆಫೀಸಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಬಾಡಿ ಒಂದು ಮೂವ್ಮೆಂಟ್ ಇರಲ್ಲ, ಅಂದ್ರೆ ಜಾಸ್ತಿ ದೈಹಿಕ ಶ್ರಮ ಇರಲ್ಲ. ಸೊ ಬಟ್ ನಾವಿಲ್ಲಿ ಪಾದಯಾತ್ರೆ ಬಂದಾಗ ಸೊ ನಮ್ಮ ದೈಹಿಕವಾಗಿನೂ ನಾವು ಸ್ಟ್ರಾಂಗ್ ಆಗ್ತೀವಿ. ಆಮೇಲೆ ನಮ್ಗೆ ನೂರಾರು ಟೆನ್ಷನ್ ಇರುತ್ತೆ ವರ್ಕ್ ಇನ್ ಜನರಲ್ ಆಗಿ. ಸೊ ಅದರಿಂದನೂ ನಮ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ನಾವು ಮತ್ತೆ ಈಗ ಒಂದ್ 10 ದಿವಸ ನಾವು ಪಾದಯಾತ್ರೆ ಮಾಡಿದಾಗ ಮತ್ತೆ ನಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಮತ್ತೆ ರಿಫ್ರೆಶ್ಮೆಂಟ್ ಅನ್ನೋದು ಸಿಗುತ್ತೆ. ಸೊ ಸೊ ನಾವೇನಪ್ಪಾ ಅಂದ್ರೆ ಪಾದಯಾತ್ರೆ ಮಾಡೋದ್ರಿಂದ ಬೆನಿಫಿಟ್ ಏನಂದ್ರೆ ಒಂದು ಭಕ್ತಿ ಬೆಳೆಯುತ್ತೆ. ಹೌದು. ಓಕೆ, ರಾಯರ ಒಂದು ಆ ಜಪ ಮಾಡ್ಕೊಂತ ಹೋದ್ರ ನಮಗೊಂದು ಭಕ್ತಿ ಅನ್ನೋದು ಬೆಳಿತೈತಿ. ಹ್ಮ್. ಇದರಿಂದ ನಮಗ ಆಗೋ ಬೆನಿಫಿಟ್ಗಳು ಜಾಸ್ತಿ ಅದಾವು. ಆಮೇಲೆ ರಾಯರ ಮೇಲೆ ನಂಬಿಕೆ ನಮಗೆ ಹೆಚ್ಚಾಗುತ್ತೆ. ಹ್ಮ್. ಇದೆಲ್ಲ ಒಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ರಿ. ಓಕೆ ಅಣ್ಣ, ಇವಾಗ ನಾವು ಪಾದಯಾತ್ರೆ ಬರ್ತಾ ಇದೀವಿ. ನಿಮ್ಗೆ ಏನ್ ಸ್ಫೂರ್ತಿ ಈ ಪಾದಯಾತ್ರೆ ಬರ್ಬೇಕಪ್ಪ? ಈ ಕೆಲವೊಬ್ರು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರ ಪಾದಯಾತ್ರೆಗೆ ಬರ್ರಿ ಅಂತ. ಹ್ಮ್. ಸೊ ನಿಮ್ಗೆ ಏನ್ ಸ್ಫೂರ್ತಿ ಆಯ್ತು ಪಾದಯಾತ್ರೆಗೆ? ಇದು ನಿಮ್ಮ ಮೊದಲನೇ ಪಾದಯಾತ್ರೆಯಿಂದ ನಾನ್ ನಿಮ್ಗ ಅದ್ರ ಬಗ್ಗೆ ಕೇಳ್ಕೊಳಕ್ ಇಷ್ಟಪಡ್ತಾ ಇದೀನಿ. ಸೊ ನಿಮ್ಗೆ ಏನ್ ಸ್ಫೂರ್ತಿ, ಏನು ವಿಷಯಗಳು ಸ್ಫೂರ್ತಿ ಆದ್ವು? ಓಕೆ, ಏನಂದ್ರೆ ನಮ್ಮ ಚಿಕ್ಕಪ್ಪನವರು, ಸೊ ಅವರು ನಮ್ಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ನನಗೆ ಗೊತ್ತಿರೋ ಹಾಗೆ 20ರಿಂದ 25 ವರ್ಷಗಳಿಂದ ಈ ಪಾದಯಾತ್ರೆ ಅನ್ನೋದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗೆ ಇದೇ ಹಾದಿಯಲ್ಲಿ ನಮ್ಮ ಮಾವನವರಾಗಿರ್ಬೋದು, ನಮ್ಮ ಅಣ್ಣಂದಿರಾಗಿರ್ಬೋದು, ಅಕ್ಕಂದಿರಾಗಿರ್ಬೋದು, ಅವರೆಲ್ಲ ಪಾದಯಾತ್ರೆ ಹೋಗಿದ್ದಾರೆ. ಸೊ ಹಾಗಾಗಿ ನಾವು ಇದನ್ನೆಲ್ಲ ನೋಡ್ಬಿಟ್ಟು ನಾವು ಒಂದ್ಸಾರಿ ಹೋಗಿ ಬರೋಣ, ಸೊ ಪಾದಯಾತ್ರೆ ಮಾಡೋಣ ಅನ್ಕೊಂಡು ನಾವು ಹೋಗ್ತಾ ಇದೀವಿ. ಆಮೇಲೆ ಈ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಅಕ್ಕನವರು, ಸೊ ಈ ಪಾದಯಾತ್ರೆ ಏನನ್ನೋದಿಲ್ಲ, ಅವರು ಒಂದು HOD ಸ್ಥಾನದಲ್ಲಿ ಇದ್ದಾರೆ. ಸೊ ಎಲ್ಲರನ್ನು ಕರೆದುಕೊಂಡು ಹೋಗುವಂತದ್ದನ್ನ ಮಾಡಿದ್ದಾರೆ. ಸೊ ಇಷ್ಟು ಹೇಳಿಕೆ ಬಯಸ್ತೇನೆ. ಅಣ್ಣ, ಈಗ ನಾವು ಈ ಪಾದಯಾತ್ರೆಗೆ ಹೊಂಟೇವಿ. ಈ ಪಾದಯಾತ್ರೆದಾಗ ಯಾರೆಲ್ಲ ಅದಾರ? ಎಷ್ಟ್ ಜನ ಪಾರ್ಟಿಸಿಪೇಟ್ ಮಾಡ್ಯಾರ? ನೋಡಿ, ಈ ಪಾದಯಾತ್ರೆ ಒಳಗಡೆ ಸೊ ನನಗ್ ಗೊತ್ತಿರೋ ಹಾಗೆ, ನಾನು ನಿನ್ನೆ ನೋಡಿರೋ ಹಾಗೆ, ಸೊ ಚಿಕ್ಕವರಿಂದ ಹಿಡಿದು ವೃದ್ಧರವರೆಗೂನು ಪಾಲ್ಗೊಂಡಿದ್ದಾರೆ. ಸೊ ಅವ್ರಿಗೆ ನಾನು ನೋಡಿ ನನಗೆ ಸ್ವಲ್ಪ ಭಯ ಆಯ್ತು, ಆಶ್ಚರ್ಯ ಆಯ್ತು. ಸೊ ನಾವು ಇಷ್ಟು ಯಂಗ್ ಏಜ್ ಅವರು ನಡಿಲಿಕ್ಕೆ ಇದನ್ನ ಏನೋ ಸ್ವಲ್ಪ ಭಯ ಪಡ್ತೀವಿ. ಆದ್ರೆ ಇವರು ಹೇಗೆ ಇದೆಲ್ಲ ನಡೀತಾರೆ, ಅದು 250ರಿಂದ 280 ಕಿಲೋಮೀಟರ್ ಆಗತ್ತೆ ಗದಗಿಂದ. ಸೊ ಅಲ್ಲಿಂದ ನಡ್ಕೊಂಡ್ ಬಂದಿರೋರು ಇದಾರೆ ಸರ್. ಸೊ ಅವರು ಒಂಥರ ನಮ್ಗೆ ಇನ್ಸ್ಪಿರೇಷನ್. ಒಂದು ಹುಡುಗಿ, ಅವಳು 7ನೇ ಕ್ಲಾಸ್ ಹುಡುಗಿ, ಹ್ಮ್. ಅವಳು ಸಹ ನಡೀತಾ ಇದ್ದಾಳೆ. ಅವರೆಲ್ಲ ನಾವು ನೋಡ್ತಾ ಇದ್ರೆ ಮಕ್ಕಳು ಹೇಗ್ ನಡೀತಾ ಇದಾರೆ ಅಂದ್ರೆ ಆರಾಮ್ ಕ್ಯಾಜುವಲ್ ಆಗಿ ನಡೀತಾರ. ನಾವು ಇನ್ನೂ ನಮಗೂ ಒಂದ್ ಸ್ವಲ್ಪ ತ್ರಾಸ ಆಗ್ತಿರ್ತೈತಿ ನಡುವ, ಬಟ್ ಅವ್ರು ಕ್ಯಾಜುವಲ್ ಆಗಿ ನಡೀತಾರ. ಅವ್ರು ನೋಡಿ, ಆಮೇಲೆ ವಯಸ್ಕರ ಅಜ್ಜಿಯರು, ಅಜ್ಜಾರು, ಇವ್ರನ್ನೆಲ್ಲ ನೋಡ್ಬಿಟ್ರೆ ನಮ್ಗ ಒಂಥರ ಸ್ಫೂರ್ತಿ. ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋ ಕ್ಷಣಗಳು, ನಮ್ಮ ಅವರ ಬಗ್ಗೆ ತಿಳ್ಕೊಳ್ಳುವಂತ ಮೂಮೆಂಟ್ಗಳು, ನಮ್ ಬಗ್ಗೆ ನಾವು ಅವ್ರಿಗೆ ಹೇಳ್ಕೊಂಡು, ಇಲ್ಲಿ ಬೇರೆ ಬೇರೆ ಜಿಲ್ಲೆ ತಾಲೂಕಿನಿಂದ ಬಂದು ನಾವು ಒಂಥರ ಬಂಧು ಬಾಂಧವರಾಗಿ ಇದ್ರಲ್ಲಿ ಬೆರೆತು ಹೋಗ್ಬಿಡ್ತೇವಿ. ನಾವು ಅವ್ರ ಬಗ್ಗೆ ತಿಳ್ಕೊಂತೀವಿ, ನಮ್ ಬಗ್ಗೆ ಅವ್ರು ತಿಳ್ಕೊಂತಾರ. ಆದ್ಮೇಲೆ ಇದರಿಂದ ಏನಂದ್ರೆ ಒಂದು ಕನೆಕ್ಷನ್ ಬೆಳಿತೈತಿ, ಒಂದು ಬಾಂಧವ್ಯ ಬೆಳಿತೈತಿ ಅಂತ ನಾ ಹೇಳಕ್. ವೀಕ್ಷಕರೇ, ಇದ್ರಲ್ಲಿ ಅಂಟಿ ಇದಾರ. ಅಂಟಿ ಬಗ್ಗೆ ಕೇಳೋಣ. ಅವ್ರು ನಿಮ್ ಇಂಟ್ರೊಡಕ್ಷನ್ ಮಾಡ್ರಿ ಅಂಟಿ. ನಿಮ್ ಹೆಸರು ಹೇಳ್ರಿ. ನನ್ನ ಹೆಸರು ಅಶ್ವಿನಿ ಕುಮಾರ್ ಅಂತ. ನಾನ್ ದಾವಣಗೆರೆಯಿಂದ ಬಂದಿದ್ದೀನಿ. ನನ್ನ ಆಸೆ 20 ವರ್ಷದಿಂದ ಕೇಳಿದ್ದೆ, ಗದಗಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗ್ತಾರೆ ಅಂತ. ನನ್ಗೆ ನನ್ ಮನೆಯಲ್ಲಿ ನನ್ ಮಗ ಚಿಕ್ಕವನಿರೋದ ಕಾರಣ ನನಗ್ ಬರಕ್ಕಾಗಿರ್ಲಿಲ್ಲ. ಹಂಗಾಗಿ ನಾನು ಒಂದ್ ಸ್ವಲ್ಪ ದಿವಸ ಬಿಟ್ಟು ಹೋಗೋಣ ಅಂತ ಅನ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಆದ್ರೆ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಆ ಕಮಿಟಿ ಅವ್ರ ಬಗ್ಗೆ ಅಂತೂ ಹೇಳೋದೇ ಬೇಡ. ಯಾಕಂತಂದ್ರೆ ಅವ್ರಿಗೆ ಎಲ್ಲಿ ಏನು ಊಟ ಕೊಡ್ಬೇಕು, ಯಾವ ಸಮಯಕ್ಕೆ ಅವರಿಗೆ ತಿಂಡಿ ಕೊಡ್ಬೇಕು, ಯಾವ ಸಮಯಕ್ಕೆ ಊಟ ಕೊಡ್ಬೇಕು ಅಂತ ಬಹಳ ಪಕ್ಕ ಹೋಗಿದ್ದಾರೆ. ಇಷ್ಟು ಅವ್ರು 35 ವರ್ಷದ ಅನುಭವ ನಮಗೆ ಇಲ್ಲಿ ಗೊತ್ತಾಗತ್ತೆ ಎಷ್ಟು ಪಕ್ವತೆ ಇದೆ ಅಂತ ಹೇಳಿ ನಮಗೆ ಅನ್ಸತ್ತೆ. ಯಾಕೆ ಅಂದ್ರೆ ಅವರು
ನಾವು ಈಗ ಒಂದ್ ಸ್ವಲ್ಪ ದೂರ ಪ್ರಯಾಣ ಇದ್ದಾಗ ಏನ್ ಮಾಡ್ತಾರೆ, ನಮಗೆ ಹಣ್ಣುಗಳನ್ನ ವಿತರಣೆ ಮಾಡ್ತಾರೆ, ಆಮೇಲೆ ಎಲೆ ಕೊಡ್ತಾರೆ. ಒಟ್ಟು ಆಮೇಲೆ ಇವರಿಗೆ ನೀರಡಿಕೆ, ಈಗ ನಮ್ಗೆ ಒಂದು ನೀರಿನ ಬಾಟ್ಲು ಕೂಡ ಕೊಟ್ಟಿರ್ತಾರೆ, ಟಾರ್ಚ್ ಕೊಟ್ಟಿರ್ತಾರೆ. ಅಂಟಿಯವರು ಹೇಳಿದ ಹಾಗೆ ಪಾದಯಾತ್ರೆಯಲ್ಲಿ ನೀರಿನ ವ್ಯವಸ್ಥೆನೂ ಮಾಡಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು ಗಾಡಿ ಇದೆ, ನೀರಿನ ಗಾಡಿ, ನಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಇಲ್ಲಿ ನೋಡ್ತಿರ್ಬೋದು ಪಾದಯಾತ್ರೆಯಲ್ಲಿ ಸಾಕಷ್ಟು ಜನ ಭಾಗವಹಿಸಿದ್ದಾರೆ. ನಮ್ಮ ಪ್ರೀತಿ ಅಣ್ಣ ಇದ್ದಾರೆ, ಇವರು ನನಗೆ ತುಂಬಾನೇ ಸ್ಫೂರ್ತಿ. ಯಾಕಂದ್ರೆ ಬೆಂಗಳೂರಲ್ಲಿ 10-12 ವರ್ಷ ಆಯ್ತು ಜಾಬ್ ಮಾಡ್ತಾ ಇದ್ದು. ಇವರು ಕಂಡ್ರೆ ನಮ್ಗೆ ತುಂಬಾ ಗೌರವ ಮತ್ತು ಅವರಿಂದ ತುಂಬಾ ಕಲಿತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಅಜ್ಜಿ ಇದ್ದಾರೆ. ಸೊ ಇವರೆಲ್ಲ ನಮ್ಗೆ ಸ್ಫೂರ್ತಿ ಪಾದಯಾತ್ರೆ ಮಾಡುವಾಗ. ಇವ್ರು ನೋಡಿ ಮತ್ತೆ ನಾವು 1-2 ಹೆಜ್ಜೆ ಜಾಸ್ತಿ ಕಾಲಿಡ್ತೀವಿ. ತುಂಬಾ ಸಣ್ಣವರಿಂದ ಹಿಡಿದು ಸಣ್ಣ ಮಕ್ಕಳು ಇದ್ದಾರೆ, ಹಿಂದ್ಗಡೆ ಇರಿದ್ದಾರೆ. ಸಣ್ಣ ಮಕ್ಕಳು 7ನೇತ್ತೆ ಒಂದು ಹುಡುಗಿದೆ. ಸೊ ಸಣ್ಣ ಹುಡುಗರು 7ನೇತ್ತೆ ಒಂದು ಹುಡುಗಿದೆ. ಸೊ ಅಲ್ಲಿಂದ ಹಿಡಿದು ಏಜ್ ಆದವರು ಇದ್ದಾರೆ. ಟೀಚರ್ ಹೋದ್ರಿ, ಜಸ್ಟ್ ಟೀಚರ್ ಬಂದಿದ್ದಾರೆ. ಅಜ್ಜ ಇದ್ದಾರೆ ನೋಡ್ಬೋದು ನೀವು ಹಿಂದ್ಗಡೆ. ಆಮೇಲೆ ಅಂಟಿ, ಅಕ್ಕಾರು, ಆಮೇಲೆ ಅಣ್ಣಾರು, ಸಾಕಷ್ಟು ಜನ ಭಾಗವಹಿಸಿದ್ದಾರೆ. ಇವರೆಲ್ಲ ಬೇರೆ ಬೇರೆ ಊರವರು. ಇಲ್ಲಿ ಬಂದು ನಾವೆಲ್ಲ ಒಂದು ಬಾಂಧವರಾಗಿ ಅವ್ರ ಕತೆ ನಾವು ಕೇಳ್ತೀವಿ, ನಮ್ಮ ಕತೆ ಅವ್ರು ಕೇಳ್ತಾರೆ. ದಾರಿ ಉದ್ದಕ್ಕೂ ದೇವರ ಭಜನೆ ಮಾಡ್ಕೊಂತ, ಆಮೇಲೆ ಒಂದು ಮಾತನಾಡ್ಕೊಳ್ತಾ ಕನೆಕ್ಷನ್ ಡೆವಲಪ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಸೊ ಹಾಯ್ ಅಂತ ಇದ್ದಾರೆ. ಸೊ ಹಾಯ್ 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 ಹಾಯ್. ಇವ್ರು ನಮ್ಮ ಫೇವ್ರೇಟ್ ಅಣ್ಣ. ಯಾವಾಗಾದ್ರೂ ಸ್ವಲ್ಪ ಸುಸ್ತಾದಾಗ ಸ್ವಲ್ಪ ನಗಿಸ್ತಾರೆ, ಮತ್ತೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಮುಂದ್ಗಡೆ. ನೋಡ್ತಿರ್ಬೋದು ಇಲ್ಲಿ ಸುಧೀರ್ ಅಂಕಲ್ ಇದ್ದಾರೆ, ಇವರು ಬಾಷ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ. ಸ್ವಾಮಿ ಅಜ್ಜಿ ಇದ್ದಾರೆ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಫೇವ್ರೇಟ್ ಅಂಕಲ್. ನಾನು ಆಲ್ವೇಸ್ ಇವ್ರ ಜೊತೆ ಸ್ಪೆಂಡ್ ಮಾಡ್ತಿರ್ತೀನಿ ಟೈಮ್ ಅವಾಗವಾಗ. ಮತ್ತೆ ಹಿಂದ್ಗಡೆ ನಮ್ಮ ಮಾಮ ಬರ್ತಾ ಇದ್ದಾರೆ. ಅವರು ಫುಲ್ ಎನರ್ಜಿಕ್ ಇರ್ತಾರೆ. ಹಾಯ್ ಅಣ್ಣ. ಅಣ್ಣ ಹೋದ್ರು, ಮಾಮಗ ಫುಲ್ ಎನರ್ಜಿಕ್ ಇಂದ ನಮ್ಮನ್ನ ಕರ್ಕೊಂಡು ಹೋಗ್ತಿರ್ತಾರೆ ಅವಾಗ ಪಾದಯಾತ್ರೆಯಲ್ಲಿ. ಹುಡುಗರು ಹಾಯ್ ಹುಡುಗರೇ. ಇಲ್ಲಿ ಅಣ್ಣ ಇದ್ದಾನೆ, ಹಾಯ್ ಅಣ್ಣ. ಸೊ ನೋಡ್ತಿರ್ಬೋದು ಪಾದಯಾತ್ರೆಯಲ್ಲಿ ಸಾಕಷ್ಟು ಜನ ಇದೆ. ನಮ್ಮ ಟೀಮು ಫುಲ್ ಸ್ಟ್ರಾಂಗ್ ಇದೆ. ಖುಷಿ ಆಗುತ್ತೆ. राघवेंद्राय नमः। ओम श्री 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 राघवेंद्राय। ಭಜನೆಯನ್ನು ಮಾಡಿದ್ವಿ. ಇವಾಗ ರಾಯರ ಸನ್ನಿಧಿಗೆ ಬಂದಿದ್ದೀವಿ. ಸೊ ಗುರು ರಾಘವೇಂದ್ರ ಸ್ವಾಮೀಜಿ ಅವರ ಆಶೀರ್ವಾದ ಪಡೆಯಲಿಕ್ಕೆ ಪಾದಯಾತ್ರೆಯನ್ನು ಮುಗಿಸಿದ್ವಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.